ಅನೇಕವಾದಂಥ ವಿಚಾರಗಳನ್ನು, ಅವನ ಲೀಲೆಗಳನ್ನು ನೋಡೋಣ. ನೀವು ಕೇಳಿದಂತಹ ಪ್ರಶ್ನೆ ಈ ಸಂದರ್ಭಕ್ಕೆ, ಈ ಸಮಯಕ್ಕೆ ಬಹಳ ಇದು. ನಾನು ಈ ಹಿಂದೆ ಸುಂದರೇಶ್ವರನಾಗಿ ಶಿವ ಇದ್ದಿದ್ದನ್ನು ಹೇಳಿದೆ. ಅಂದರೆ ಹಿಮವಂತನ ಪತ್ನಿ ಮೇನೆ ಆತನನ್ನು ಅಳಿಯಾಗೋನನ್ನು ಎದುರುಗೊಳ್ಳುವಾಗ ಪಾರ್ವತಿ ದೇವಿಯ ಮದುವೆಯಲ್ಲಿ ಆತನ ಗಣಗಳನ್ನು, ಆತನ ವೇಷಭೂಷಣಗಳನ್ನು ನೋಡಿ ಮೂರ್ಛಿತಳಾಗ್ಬಿಡ್ತಾಳೆ. ಇದನ್ನು ತಿಳಿದಂತಹ ಪರಮೇಶ್ವರ ಸರ್ವಾಂಗ ಸುಂದರನಾಗಿ, ಸರ್ವ ಆಭರಣ ಅಲಂಕೃತನಾಗಿ, ಸುಂದರೇಶ್ವರನಾಗಿ ಅತ್ತೆಯ ಎದುರುಗಡೆಗೆ, ಅಂದರೆ ಅತ್ತೆ ಆಗಬೇಕಾದವರ ಎದುರುಗಡೆಗೆ ಬರ್ತಾನೆ. ಎಲ್ಲರೂ ಸಂತೋಷಗೊಂಡು ಅವರ ಪಾರ್ವತಿ ಮತ್ತು ಪರಮೇಶ್ವರರ ಮದುವೆಯಾಗತ್ತೆ. ಈ ಪಾರ್ವತಿ ಪರಮೇಶ್ವರರ ಮದುವೆ ಯಾಕಾಗಿ ದೇವತೆಗಳು ಮಾಡಿಸಿದ್ರು ಅನ್ನೋದನ್ನು ನಾನು ಈ ಹಿಂದೆನೇ ಸಾಕಷ್ಟು ವಿವರಣೆಗಳನ್ನು ಕೊಟ್ಟಿದ್ದೆ. ತಾರಕಾಸುರನ ಅಂತ್ಯಕ್ಕಾಗಿ. ಈಗ ಶಿವ ಪಾರ್ವತಿಯರ ಮದುವೆಯಾಗಿದೆ. ತ್ರಿಮೂರ್ತಿಗಳಿಗೆ ಯಾರಿಗೂ ಕೂಡ ತನುಜರಿಲ್ಲ. ಇದನ್ನು ನೀವು ಗಮನಿಸಬೇಕು. ತನುಜರು ಅಂದರೆ ತನುವಿನಿಂದ ಜನಿಸಿದವರು ತ್ರಿಮೂರ್ತಿಗಳಿಗೆ ಯಾರೂ ಇಲ್ಲ, ಮಕ್ಕಳಿಲ್ಲ. ಯಾಕಾಗಿ ಇಲ್ಲ ಅಂತ ಹೇಳಿದ್ರೆ, ತ್ರಿಮೂರ್ತಿಗಳೆಲ್ಲ ಒಂದು ಸಂಕಲ್ಪವನ್ನು ಮಾಡ್ತಾರೆ. ನಮಗೆ ತನುಜರು, ತನುವಿನಿಂದ ಜನಿಸಿದವರು ಹುಟ್ಟುಬಿಟ್ರೆ ಎಷ್ಟಾದರೂ ನಮ್ಮದು ಒಂದು ಮೋಹ ಸಿಗಾಕೊಂಡ್ಬಿಡ, ಓ ಇವರು ನಮ್ಮ ಮಕ್ಕಳು, ಅವರು ಪರರು ಅಂತ ಹೇಳಿ ಆಗಿಬಿಡತ್ತೆ. ಹಾಗಾಗಿ ತನುಜರಾಗಬಾರ್ದು. ಆದರೆ ಇಲ್ಲಿ ತಾರಕಾಸುರನ ಬೇಡಿಕೆ ಏನು? ಶಿವನ ಅಂಶದಿಂದ ಜನಿಸಿದ ಮಗುವಿನಿಂದನೇ ನನಗೆ ನನ್ನ ವಧೆ ಆಗಬೇಕು, ನನಗೆ ಮೃತ್ಯು ಬರಬೇಕು ಅಂತ. ಸರಿ, ಏನು ಮಾಡ್ತಾರೆ? ಪಾರ್ವತಿ ಪರಮೇಶ್ವರರಿಬ್ಬರೂ ಕೂಡ ಏಕಾಂತದಲ್ಲಿ ಇರ್ತಾರೆ. ಆಗ ದೇವಾನುದೇವತೆಗಳಿಗೆ ಯೋಚನೆ ಆಗತ್ತೆ. ಅದಕ್ಕಿಂತ ಮುಂಚೆ 1000 ವರ್ಷಗಳ ಕಾಲ ಪಾರ್ವತಿ ಪರಮೇಶ್ವರರು ತಪಸ್ಸನ್ನು ಮಾಡ್ತಾರೆ ಪುತ್ರಾಕಾಂಕ್ಷೆಗಾಗಿ, ತಾರಕಾಸುರನನ್ನು ಸಂಹಾರ ಮಾಡೋದಕ್ಕೆ. ಇಬ್ಬರಲ್ಲೂ ಕೂಡ ಒಂದು ಶಕ್ತಿ ಉದ್ದೀಪನಗೊಳ್ಳುತ್ತೆ. ಸಾಧಾರಣವಾಗಿ ದೇವತೆಗಳನ್ನು ಆರಾಧನೆ ಮಾಡಿದಾಗ, ಸಂತಾನ ಪ್ರಾಪ್ತಿಗಾಗಿ ದೇವತೆಗಳನ್ನು ಆರಾಧನೆ ಮಾಡಿದಾಗ ಆನಂತರದಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಆತ್ಮಜರು ಅಂತ ಹೇಳಿ ಕರಿತೇವೆ. ಅಂದರೆ ಆತ್ಮಪೂರ್ವಕವಾಗಿ ಅವರು ಜನಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಆತ್ಮದಿಂದ ಜನಿಸಿದವರು ಅಂತ ಹೇಳಿ. ಇವರಿಬ್ಬರೂ ಕೂಡ ಅವರಿಬ್ಬರ ಅಂಶದಲ್ಲಿ ಉತ್ಕೃಷ್ಟರಾಗಿದ್ದಾರೆ. ಇವರಿಬ್ಬರ ಸಮಾಗಮ ಆಗಬೇಕು. ಆದರೆ ದೇವತೆಗಳಿಗೆ ಚಿಂತೆ ಆಯಿತು. ಇಬ್ಬರ ಸಮಾಗಮ ಆಗಬೇಕು, ಪರಮೇಶ್ವರನ ಅಂಶ ಬರಬೇಕು, ಆದರೆ ತನುಜನಾಗಬಾರದು. ಇದನ್ನು ಹೇಗೆ ಮಾಡೋದು ಅಂದಾಗ ಅವರಿಬ್ಬರು ಏಕಾಂತವಾಗಿರ್ತಾರೆ. ಏಕಾಂತದಲ್ಲಿದ್ದಾಗ ಯಾರ ಸೇವೆಯನ್ನು ಸ್ವೀಕರಿಸದೆ ಎಲ್ಲರನ್ನೂ ಹೊರಗಡೆ ಬಿಟ್ಟಿರ್ತಾರೆ. ಇನ್ನೇನು ಪರಮೇಶ್ವರನ ಅಂಶ ಪಾರ್ವತಿಯಲ್ಲಿ ಸೇರಿ ಆಕೆಯ ಗರ್ಭವನ್ನು ಪ್ರವೇಶಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಪರಮೇಶ್ವರ ಭಕ್ತಪ್ರಿಯ. ಹೊರಗಡೆ ನಿಂತಹ ಗಣಗಳೆಲ್ಲರೂ ಕೂಡ ಪರಮೇಶ್ವರನನ್ನು ಪ್ರಾರ್ಥಿಸೋದಕ್ಕೆ ಶುರು ಮಾಡ್ತಾರೆ. ಪರಮೇಶ್ವರ ಹೊರಗಡೆ ಹೊರಟು ಬಿಡ್ತಾನೆ. ಹಾಗಾಗಿ ಆ ಒಂದು ಪಾರ್ವತಿ ಪರಮೇಶ್ವರರ ಅಂಶ ಜಾರಿ ಬಿಡುತ್ತೆ. ಹಾಗಾಗಿ ಅವನನ್ನು ಸ್ಕಂದ ಅಂತ ಕೂಡ ಕರೀತಾರೆ. ಈ ಜಾರಿದ ಅಂಶವನ್ನು ಹಿಡಿಯೋರು ಯಾರು? ಯಾಕಂದರೆ ಪರಮೇಶ್ವರ ಅವನೇ ಅಷ್ಟು ಶ್ರೇಷ್ಠ. ಇನ್ನು 1000 ವರ್ಷ ಪಾರ್ವತಿ ಮತ್ತು ಪರಮೇಶ್ವರ ಇಬ್ಬರೂ ತಪಸ್ ಮಾಡಿದ್ದಾರೆ. ಆ 2 ಅಂಶವನ್ನು ಎಲ್ಲಿಡೋದು? ಹಾಗಾಗಿ ಈ ಹಿಮವಂತನ ಮತ್ತೊಬ್ಬ ಪುತ್ರಿ ಗಂಗೆ, ಪಾರ್ವತಿಯ ಸೋದರಿ, ಅವಳೇನು ಮಾಡ್ತಾಳೆ? ಆಗಲಿ, ಈ ಸೃಷ್ಟಿಯ ಕಾರ್ಯಕ್ಕೆ ನಾನು ಸಹಕರಿಸ್ತೀನಿ ಅಂತ ಹೇಳ್ತಾಳೆ. ಇವರಿಬ್ಬರ ಅಂಶದ ಪುಂಜವನ್ನು, ಇದು ತಾರಕಾಸುರನಿಗೆ ಸಿಗಬಾರ್ದು, ಆ ಪುಂಜವನ್ನು ಇಟ್ಕೊಂಡು ಹೋಗ್ತಾ ಇರುವಂತಹ ಅಗ್ನಿದೇವನಿಗೆ ಅದನ್ನು ಕೈಯಲ್ಲಿ ಹಿಡಿಲಿಕ್ಕಾಗಲ್ಲ. ಅವನೇನು ಮಾಡಿಬಿಡ್ತಾನೆ? ಗಂಗೆಯಲ್ಲಿ ಹಾಕಿಬಿಡ್ತಾನೆ. ಗಂಗೆ ಆಯಿತು ನಾ ಧರಿಸ್ತೀನಿ ಅಂತ ಹೇಳಿರ್ತಾಳೆ. ಆದರೆ ಗಂಗೆ ಆ ಒಂದು ಬಿಸಿಯನ್ನು ತಡಿಲಾರದೆ ಕುದ್ದು ಹೋಗ್ಬಿಡ್ತಾಳೆ. ಆ ನಂತರದಲ್ಲಿ ಆ ಅಂಶವನ್ನು ತೆಗೆದುಕೊಂಡು ಹೋಗಿ ದರ್ಬೆಯ ಮೇಲೆ ಇಡಲಾಗುತ್ತೆ. ಹಾಗಾಗಿ ದರ್ಬೆ ಎಲ್ಲದಕ್ಕೂ ಶ್ರೇಷ್ಠ. ದರ್ಬೆ ಒಂದು ಪ್ರತಿ ಹೋಮಕ್ಕೂ, ಪ್ರತಿ ಇದಕ್ಕೂ ದರ್ಬೆ ಯಾಕೆ ಶ್ರೇಷ್ಠ ಅಂದರೆ ಈ ಕಾರಣಕ್ಕೆ ಶ್ರೇಷ್ಠ. ಆ ನಂತರದಲ್ಲಿ ಏನಾಗುತ್ತೆ? ಅಲ್ಲಿ ಆ ಒಂದು ಅಂಶ ಮಗುವಾಗುತ್ತೆ. ಇದನ್ನು ಕೃತಿಕೆಯ ಆದಿಯಾಗಿ 6 ಜನ ಸ್ತ್ರೀಯರು ಆತನ ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಬರುತ್ತೆ. 6 ಮುಖಗಳು, ಯಾಕಂದರೆ 6 ಜನ ತಾಯಂದರು ಅವನನ್ನು ಪೋಷಣೆ ಮಾಡಿದ್ರಿಂದ. ಇದರಿಂದ ಕುಪಿತಗೊಂಡಂತಹ ಪಾರ್ವತಿ, ಅಷ್ಟು ವರ್ಷ ತಪಸ್ ಮಾಡಿದ್ದೀನಿ, ಪುತ್ರಾಪೇಕ್ಷಿಯಾಗಿದ್ದೇನೆ ಅಂತ ಕುಪಿತಗೊಂಡಂತಹ ಪಾರ್ವತಿ ಏನು ಮಾಡ್ತಾಳೆ? ತನ್ನ ವ್ಯಾಘ್ರ ರೂಪವನ್ನು ತಾಳ್ಬಿಟ್ಟು ಎಲ್ಲ ಸೃಷ್ಟಿಯನ್ನು ಸಂಹಾರ ಮಾಡ್ತಾ ಹೋಗ್ತಾಳೆ. ಯಾರು ಎಷ್ಟೇ ಹೇಳಿದ್ರು ಬ್ರಹ್ಮ ವಿಷ್ಣು ಆಕೆಯನ್ನು ತಡೆಯೋಕ್ಕಾಗಲ್ಲ. ಆಗ ಪರಮೇಶ್ವರ ಏನು ಮಾಡ್ತಾನೆ? ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ, ಆ ಧರ್ಮವನ್ನು ಪರಮೇಶ್ವರ ಆ ಟೈಮಲ್ಲಿ ಸರಿಯಾಗಿ ಅದನ್ನು ಉಪಯೋಗಪಡಿಸ್ಕೋತಾನೆ. ಏನು ಮಾಡ್ತಾನೆ ಅಂದರೆ, ಆತ ತನ್ನ ಎಲ್ಲ ವಿಚಾರಧಾರೆಗಳನ್ನು ಬಿಟ್ಟು ಆಕೆ ಕೋಪದಿಂದ ಮುನ್ನುಗ್ತಾ ಇರುವಾಗ ಆತ ಮಲಗಿಬಿಡ್ತಾನೆ. ಅವಳು ಗೊತ್ತಿಲ್ಲದೆ ಆತನ ಮೇಲೆ ಕಾಲಿಟ್ಟು ಬಿಡ್ತಾಳೆ. ಇದನ್ನು ನೀವು ಕೆಲವಷ್ಟು ಚಿತ್ರಪಟಗಳಲ್ಲಿ ನೋಡಿರಬಹುದು. ಯಾವಾಗ ಗಂಡನ ವಕ್ಷಸ್ಥಳ ಅಂದರೆ ಎದೆಯ ಮೇಲೆ ಕಾಲಿಡ್ತಾಳೋ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಓ ಸ್ಪರ್ಶದಿಂದ ಇದು ನನ್ನ ಪತಿದೇವ ಅಂತ. ಅವಳ ಕೋಪ ಪೂರ್ತಿ ಇಳಿದು ಹೋಗಿಬಿಡುತ್ತೆ. ಆನಂತರ ಶಿವ ಎದ್ದೇಳ್ತಾನೆ. ಅವಾಗೆಲ್ಲ ಕೇಳ್ತಾರೆ, ಯಾಕಪ್ಪ ನೀನು ಅಂದರೆ ನಿನ್ನ ಹೆಂಡತಿಯ ಮುಂದೆ ನೀನು ಮಲಗಿಬಿಟ್ಟೆಯಲ್ಲ, ಶವರೀತಿಯಲ್ಲಿ ಮಲಗಿಬಿಟ್ಟೆ ಅಲ್ಲ ಅಂದಾಗ ಆತ ಹೇಳ್ತಾನೆ, ಶಿವೆ ಇಲ್ಲದ ಶಿವ ಶವಕ್ಕೆ ಸಮಾನ.
ಅವಳ ಕೋಪದಲ್ಲಿ ಹೋಗಿ ಸೃಷ್ಟಿಯನ್ನು ಸಂಹಾರ ಮಾಡಿ ತಾನು ತನ್ನಕ್ಕೆ ತಾನೇ ತೊಂದರೆ ಮಾಡ್ಕೊಂಡ್ಬಿಟ್ರೆ ಈ ಶಿವ ಏನೂ ಉಪಯೋಗಕ್ಕಿಲ್ಲ ಆಗಿಬಿಡ್ತಾನೆ. ಯಾಕಂದರೆ ಶಕ್ತಿಯೇ, ಶಿವನ ಶಕ್ತಿಯೇ ಆಕೆ ಶಕ್ತಿ ಸ್ವರೂಪಿಣಿಯಾದಂಥ ನನ್ನ ಪಾರ್ವತಿ ಅಂತ ಹೇಳಿ ಸಮಾನತೆಯನ್ನು ಹೇಳ್ತಾನೆ. ಆ ನಂತರದಲ್ಲಿ ಒಂದು ಮಗು ಅಮ್ಮ ಅಂತ ಕೂಗೋದನ್ನು ಪಾರ್ವತಿ ಕೇಳಿಸ್ಕೋತಾಳೆ. ಆಕೆ ತುಂಬ ಸಂತೃಪ್ತಳಾಗ್ತಾಳೆ. ನಂತರದಲ್ಲಿ ಇದು ನಿಮಗೆ ನವರಾತ್ರಿಯಲ್ಲಿ ಗೊತ್ತಾಗುತ್ತೆ, ಸ್ಕಂದ ಮಾತೆಯಾಗಿ ಹೋಗಿ ಆತನನ್ನು ಕರ್ಕೊಂಬರ್ತಾಳೆ ಅವಳು. ಸೊ ಈ ವಿಚಾರವಾಗಿ ಶಿವ ಆಗಲೇ ಅಂದರೆ ತನ್ನ ಮನದರಸಿಯ ಪ್ರಾಮುಖ್ಯತೆಯನ್ನು ತನ್ನ ಜೀವನದಲ್ಲಿ ಆತ ಕಂಡಿದ್ದ. ಸಾಮಾಜಿಕವಾಗಿಯೂ ಕೂಡ ನಾವು ಶಿವನನ್ನು ನೋಡಬಹುದು. ಸಾಮಾಜಿಕವಾಗಿಯೂ ಕೂಡ ಆತ ಈ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಉದಾರವಾದಂಥ ಚಿಂತನೆಯನ್ನು ಮಾಡಿರ್ತಾನೆ. ಒಂದು ಸಲ ಪಾರ್ವತಿ ಕೇಳ್ತಾಳೆ, ನನಗೆ ಏನು ಉಡುಗೊರೆಯಾಗಿ ಕೊಡ್ತೀಯಾ ಪರಮೇಶ್ವರ ಅಂತ ಕೇಳಿದಾಗ ಆತ ಹೇಳ್ತಾನೆ, ತಗೋ ನನ್ನ ಅರ್ಧ ಭಾಗವನ್ನೇ, ಅರ್ಧ ಶರೀರವನ್ನೇ. ಹಾಗಾಗಿ ಅರ್ಧ ನಾರೀಶ್ವರನಾಗ್ತಾನೆ ಅವನು. ಅಂದರೆ ಪತಿ ಪತ್ನಿಯರು ಹೇಗಿರಬೇಕು, ಪತಿ ಪತ್ನಿಯರ ಸಾಮರಸ್ಯ ಹೇಗಿರಬೇಕು ಅನ್ನೋದನ್ನು ಪಾರ್ವತಿ ಪರಮೇಶ್ವರರು ತ್ರಿಮೂರ್ತಿಗಳು ತೋರಿಸ್ಕೊಡ್ತಾರೆ. ಅದರಲ್ಲಿ ಪಾರ್ವತಿ ಪರಮೇಶ್ವರರು ವಿಶೇಷವಾಗಿ ಮೇಡಮ್, ನಾನು ಅದನ್ನೇ ಕೇಳೋಣ ಅಂತ ಇದೆ. ಅಂದರೆ ಪ್ರೇಮವೇ ಶಿವ, ಶಿವನೇ ಪ್ರೇಮ ಅಂತ ಹೇಳ್ತಾರೆ. ಶಿವ ಪಾರ್ವತಿಯವರ ಈ ಒಂದು ಅನ್ಯೂನ್ಯವಾದ ದಾಂಪತ್ಯದಿಂದ ಅಂದರೆ ಎಷ್ಟು ಅವರ ಪ್ರೇಮ ಎಷ್ಟಿತ್ತು ಅನ್ನೋದನ್ನ ಈಗ ಹೇಳಿದ್ರಿ ನೀವು. ಆ ರೀತಿಯ ಒಂದು ದಾಂಪತ್ಯ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ದಾಂಪತ್ಯ ಜೀವನ ಎತ್ತ ಸಾಗ್ತಾ ಇದೆ ಅನ್ನುವಂಥದ್ದು. ಈಗಿನ ಕಾಲದ ದಾಂಪತ್ಯ ಜೀವನಕ್ಕೆ ಶಿವ ಪಾರ್ವತಿಯರ ದಾಂಪತ್ಯ ಯಾವ ರೀತಿ ಪ್ರೇರಣೆ ಆಗುತ್ತೆ? ಇಲ್ಲಿ ನಾನು ನಿಮಗೆ ಹೇಳಿದೆ, ಶಿವ ಒಂದು ಮಾತನ್ನು ಹೇಳ್ತಾನೆ ಅಂತ ಹೇಳಿ, ಶಿವೇ ಇಲ್ಲದ ಶಿವ ಶವಕ್ಕೆ ಸಮಾನ ಅಂತ ಹೇಳಿ. ಅಂದರೆ ನಮ್ಮ ಧರ್ಮದಲ್ಲಿ ಏನು ಹೇಳುತ್ತೆ ಅಂದರೆ, ಪುರುಷ ದೇಹವಾದರೆ ಆತನ ಆತ್ಮ ಮತ್ತು ಮನಸ್ಸು ಸ್ತ್ರೀ, ಅಥವಾ ಸ್ತ್ರೀ ದೇಹವಾದರೆ ಆಕೆಯ ಆತ್ಮ ಅಥವಾ ಮನಸ್ಸು ಪುರುಷ. ಓಕೆ, ಒಂದು ಶಕ್ತಿಯಾದರೆ ಮತ್ತೊಂದು ಯುಕ್ತಿ. ಹಾಗೆಯೇ ಕೆಲಸ ಆಗಬೇಕು, ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಅಂತಹ ಪರಮೇಶ್ವರನೇ ಹೆಂಡತಿಯ ಅಂದರೆ ಎಲ್ಲರೂ ಹೋಗ್ಬಿಟ್ಟು ಹಾಗೆ ಕಾಲ ಹತ್ರ ಇರಬೇಕು ಅಂತಲ್ಲ, ಆ ಅರ್ಥ ಅಲ್ಲ. ಆದರೆ ಹೆಂಡತಿಯ ಪ್ರಾಮುಖ್ಯತೆಯನ್ನು ಪರಮೇಶ್ವರ ತಿಳಿಸಿ ಹೇಳಿದ. ಮದುವೆಯಾದ ನಂತರದಲ್ಲಿ ನನ್ನ ಅರ್ಧ ಭಾಗ ಅಂದರೆ ನನ್ನ ಪ್ರತಿಯೊಂದರಲ್ಲೂ ಕೂಡ, ಪ್ರತಿಯೊಂದು ವಿಚಾರದಲ್ಲೂ ಅರ್ಧ ಅವಳಿಗೂ ಕೂಡ ಸಮಾನ ಅವಕಾಶವಿದೆ ಅಂತ ತನ್ನ ದೇಹದಲ್ಲೇ ಅರ್ಧ ಭಾಗವಾಗಿ ತೋರಿಸಿ ಸಮಾನತೆಯನ್ನು ಹೇಳಿದಂಥ ಪರಮೇಶ್ವರ ಇವತ್ತು ದಾಂಪತ್ಯಕ್ಕೆ ಅತಿ ಶ್ರೇಷ್ಠವಾದಂತಹ ಉದಾಹರಣೆಯಾಗಿ ನಿಲ್ತಾನೆ. ಇನ್ನು ತಾರಕಾಸುರನ ಅಂತ್ಯವಾಗುತ್ತೆ. ಕಾರ್ತಿಕೇಯ ಹುಟ್ಟುತ್ತಾನೆ, ಅವನು ಬೆಳೀತಾನೆ. ಆವಾಗ ಎಲ್ಲ ದೇವತೆಗಳು ಹೋಗಿ ತಾರಕಾಸುರನ ಅಂತ್ಯಕ್ಕೆ ನಾಂದಿ ಹಾಡಿದ್ರು ಕೂಡ ತಾರಕಾಸುರನ ಅಂತ್ಯವಾಗಲ್ಲ. ಆಗ ಬಂದು ಕಾರ್ತಿಕೇಯನ ಹತ್ರ ಹೇಳ್ತಾರೆ, ಕಾರ್ತಿಕೇಯನಲ್ಲಿ ತ್ರಿಮೂರ್ತಿಗಳು ಶಕ್ತಿಯನ್ನು ತುಂಬಿ ತಾರಕಾಸುರನ ಅಂತ್ಯವನ್ನು ಮಾಡಲಾಗುತ್ತೆ. ಈಗ ತಾರಕಾಸುರನ ಅಂತ್ಯವಾಯಿತು. ತಾರಕಾಸುರನಿಗೆ 3 ಜನ ಮಕ್ಕಳಿರ್ತಾರೆ. ತಾರಕಾಕ್ಷ, ವಿದ್ಯುನ್ಮಾಲಿ, ಆಮೇಲೆ ಕಮಲಾಕ್ಷ ಅನ್ನುವಂಥ 3 ಜನ ಮಕ್ಕಳು. ಇವರು ಶಿವನ ಪರಮ ಭಕ್ತರು. ನೀವು ಹೇಳಿದ್ರಲ್ಲ, ಶಿವ ಅಂದರೆ ಪ್ರೇಮ, ಪ್ರೇಮ ಅಂದರೆ ಶಿವ ಅಂತ. ಅದಕ್ಕೆ ನಾನು ಮತ್ತೊಂದು ಉದಾಹರಣೆಯನ್ನು, ಮತ್ತೊಂದು ಒಂದು ಇತಿಹಾಸದಲ್ಲಿ ಪುರಾಣದಲ್ಲಿ ಉಲ್ಲೇಖವಾಗಿರುವಂಥ ವಿಚಾರವನ್ನು ಹೇಳ್ತೇನೆ. ಇಲ್ಲಿ ಆತನ ಮಗನಿಂದನೇ ಅಂದರೆ ಕಾರ್ತಿಕೇಯನಿಂದನೇ ತಾರಕಾಸುರನ ಅಂತ್ಯ ಆಗಿದೆ. ತಾರಕಾಸುರನ 3 ಜನ ಮಕ್ಕಳು ಶಿವನ ಆರಾಧಕರು. ಶಿವನನ್ನ ಕುರಿತು ತಪಸ್ಸು ಮಾಡಿ ಅವರೇನು ಮಾಡ್ತಾರೆ, ಅವ್ರು ಹೇಳ್ತಾರೆ, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ, ನನಗೆ ಮಗಳಿಗೆ ಸಾವು ಬೇಡ, ಯಾಕಂದರೆ ನಾವು ಪರಮೇಶ್ವರನ ಭಕ್ತರು, ಪರಮೇಶ್ವರನ ಹತ್ರನೂ ವರವನ್ನು ಪಡ್ಕೊಂಬಂದಿರ್ತಾರೆ, ನಮಗೆ ಸಾವು ಬರಬಾರ್ದು ಅಂತ. ಆಗ ಹೇಳ್ತಾನೆ ಬ್ರಹ್ಮ, ಹಾಗೆಲ್ಲ ಆಗಲ್ಲ, ಸಾವು ಎಲ್ಲರಿಗೂ ಹುಟ್ಟಿದಂತಹ ಜೀವಿಗೆ ಸಾವು ನಿಶ್ಚಿತ, ಸಾವನ್ನು ಪಡೆದುಕೊಳ್ಳೇಬೇಕು ಅಂದಾಗ ಅವರೇನು ಮಾಡ್ತಾರೆ, ಸರಿ ಹಾಗಿದ್ರೆ ನಮ್ಮ 3 ಜನಕ್ಕೂ ಒಂದೊಂದು ಪುರಗಳನ್ನು ಕಟ್ಟಿಕೊಡಿ. ಆ ಪುರವನ್ನು ಏಕಕಾಲಕ್ಕೆ